ಇವಾಗೇನ ಲಾಸಿ ಬರಲ್ಲಲ್ಲ ಅವರು ಹೊಲಕ್ಕೆ ಬರಲ್ಲೇನಪ್ಪ ಆ ಗಿಡಮ್ಮನ ಗಂಡ ಮಗಳು ಮಗ ಯಾರು ಬರಲ್ವೇನ? ಅಲ್ಲೆಲ್ಲೆಲ್ಲೂ ಬಂದಿಲ್ಲಮ್ಮ. 1,00,000 ರೂಪಾಯಿ ದುಡ್ಡು ತಗೊಂಬಂದು ಕೊಟ್ಟ, ಅದೆಲ್ಲ ಬಂದೇ ಇಲ್ಲ. ಇವಾಗ ನಮ್ಮ ಮಾಮ ಬೇರೆ ಐತಲ್ಲ, ನಮ್ಮ ಸಂತಪ್ಪ ಮಾಮ ಯಾವ್ದ್ರಿ ಕೆಮ್ತಾರೆ. ನಮ್ಮ ಸಂತಪ್ಪ ಮಾಮ ಇರೋದ್ರಿಂದನ ಹೊಲ್ದಾಗ್ಲದು ಯೋಟ ಬದುಕಾಗ್ತೈತಿ. ನಮ್ಮ ಮಾಮ ಅಂತೂ ಸಾಕತ್ ದಬಾಯಿಸಿ ಬದುಕು ಮಾಡುತ್ತೆ. ನಮ್ಮ ದೀಪು ನಮ್ಮ ಮಾಮ ನಮ್ಮ ಮಾಮನ ಸಾಕತ್ ಬದುಕು ಮಾಡುತ್ತೆ. ನಮ್ಮ ದೀಪು ಸುಮ್ಮನೆ ಹೊಲ್ದ ಕಡಿಕೆ ಹಿಂಗೆ ಬಂದು ಬತ್ತಾಳೆ. ಬದುಕು ಮಾಡಕ್ಕೆ ಬತ್ತಾಳೆ. ನಾನು ಮಾಡಬೇಡ ಅಂತೀನಿ. ಬೇಡಪ್ಪ ಅಣ್ಣ ಇನ್ನೂ ಸುಮ್ಮನಿರೋ ಅಂತ ಯಾತ ಮಾಡಬೇಡ ಅಂತ ಎಂತವನಾತು ಯಾವ್ದನ ಒಂದು ಆಗೋವರ್ಗು. ಈಗ ಯಾಕೆ ಹೇಳಿ ಇಲ್ಲಿ ಬಂದಿರೋದು? ನಮ್ಮ ಮತ್ತೆ ಒಂದೆರಡು ದಿನ ಬರ್ರಿ ಅಂತೇಳಿ ಅಂಗಡಿ ಎಲ್ಲ ಬಾಕ್ಲಾಕ್ಸಿ ಯಾಕೆ ಹೇಳಿ ಕರ್ಕೊಂಬಂದಿರೋದು? ಯಾವ್ದು ಅವ್ರಿಗೂ ಒಂದು ನಮ್ಮ ಗಗನಂಗೆ ಆಗಿರತ್ತೆ ನೋಡಿ, ನೋಡ್ಕೊಂತೀವಿ. ಹಂಗೆ ನಮ್ಮ ಇವಳಿಗೂ ಎಂಥದನ ಒಂದು ಆದ್ರೆ ನಮ್ಮ ದೀಪಗೂ ನೋಡ್ತೀವಿ ಅಂತ ಅಷ್ಟೇನೆ. ಏನಿಲ್ಲ ಯಪ್ಪ ಅದೃಷ್ಟ ನೋಡ್ದೇನಮ್ಮ. ನೋಡ್ತಾ ಇದ್ದೀನಿ ಕಣತೆ, ಅಲ್ಲಿ 2 ದಿವಸದಿಂದಲೂ ನೋಡ್ತಾ ಇದ್ದೀನಿ. ಬಾ ಅವ್ರದ್ದು ಎಲ್ಲ ತೋರ್ಗಣಿಕೆ ಪ್ರೀತಿ ಅಂತೇಳಿ ಗೊತ್ತೇ ಐತಿ. ಯಾಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ನಾವು? ಯಾಕೆ ಹಿಂಗೆ ಮಾತಾಡ್ತೀರಾ? ಗಿಡ್ಡಮ್ಮನ ಮಗ ಮದುವೆ ಆಗಿ ಬಂದವನಲ್ಲ ಮೋಹಿತ, ಏನು ಸೊಸಿಗಂತೂ 3 ಹೂವು ಕೊಡಿಸ್ತೀನಿ. ಅಯ್ಯೋ ಯಾತನ ಬರೋಕ್ಕಿಲ್ಲ. ಬರೇ ತಗ ಬಾ. ಯಾರು ಬಳೆಯಾರು ಬರೋಕ್ಕಿಲ್ಲ, ಒಂದು ಬಟ್ಟೆಯರು ಬರೋಕ್ಕಿಲ್ಲ. ಬರ್ರಿ ನನ್ನ ಸೊಸಿಗೆ 2 ಸೀರೆ ಕೊಟ್ಟೋಗ್ರಿ. ಅಯ್ಯೋ 1 ನೈಟಿ ಕೊಡ್ಸೋದೇನು ಕೇಳ್ತೀಯ? ಅವಳು ನೈಟಿ ಹಾಕ್ಯಮಲ್ಲ ಅಂತಾಳೆ, ಡ್ರೆಸ್ ಕೊಡಿಸ್ತೀನಿ ಅಂತಾಳೆ. ಅಯ್ಯೋ ನೋಡಬೇಕು. ಅಯ್ಯೋ ನಮ್ಮತ್ತೆ ನಾನು ನಮ್ಮತ್ತೆ ಸೆನಕಿರೋದು ನೋಡಿ, ನಾವಿನ್ನ ಏನು ಯಾರಿಗೇನು ಕಮ್ಮಿ ಇಲ್ಲ ಮಂಗೆ. ಬಾ ನನ್ನ ಸೊಸಿಗೆ 3 ಹೂವು ಕೊಟ್ಟಾಗ ಬಾ, ನನ್ನ ಸೊಸಿಗೆ ಅದನ್ನ ತಗೊಂಬರ್ರಿ. ಅಯ್ಯೋ ಅಯ್ಯಪ್ಪ ಅಂತು. ನನ್ನ ಸೊಸಿಗೆ ಅದೇ ಅತ್ತ ತಿಂಬದ ಬೇಕ್ರಿಗಳ್ದು ಅದನ್ನ ತತ್ತೀನಿ ಇದನ್ನ ತತ್ತೀನಿ. ಅಯ್ಯೋ ನೋಡ್ಬೇಕಣಪ್ಪ. ನೋಡ್ಬೋದು, ಹೇಳೋಕ್ಕಾಗಲ್ಲ ಬಿಡು. ಒಂದು ಸ್ವಲ್ಪ ನೋಡಿ ನಿಂತ್ಕೊಂಡು ಹೆಂಗೆ ಮಾಡ್ತಾರೆ ಸೊಸೆನಂತ ಹೆಂಗೆ ಮಾತಾಡ್ತಾರೆ ಪಾಪ. ಆ ಪಿಳ್ಳೆನಂತೂ ಅದನ್ನ ಅಯ್ಯೋ ಮಣಿ ಅದೊಂದು ಥರನೇ ಇದನ್ನ ಥರನೇ ಬೇಕ್ರಿ ಅವಳದ್ದು ಯಾಕೆ ಥರನ. ಅಯ್ಯೋ ನನ್ನ ಸಸಿಗೆ ಕೇಕ್ ತಾಣೋಗ್ತೀನಿ, ನನ್ನ ಸಸಿಗೆ ಚಕ್ಲಿ ತಾಣೋಗ್ತೀನಿ, ನನ್ನ ಸಸಿಗೆ ಬ್ರೆಡ್ಡಿನ ಪಟ್ನ ತಾಣೋಗ್ತೀನಿ, ನನ್ನ ಸಸಿಗೆ ರೊಸ್ ತಾಣೋಗ್ತೀನಿ ಅಂತ ಹಿಂಗೆ ಹಿಡ್ಕೊಂಡೆ ಹೋಗ್ತಾನೆ. ಪ್ಯಾಕೆಟ್ನಾಗ ಹಾಕ್ಸಮಲ್ಲಪ್ಪ ಕೊರಕಾವಾಗಕ್ಕೆ ಎಲ್ಲ ಹಂಗೆ ಕಾಣಂಗೆ ಕೈಯಾಗೆ ಹಿಡ್ಕೊಂಡು ಹೋಗ್ತಾನೆ. ನನ್ನ ಸಸಿ ಜ್ಯೂಸ್ ತಾಣೋಗ್ನಿ, 7 ಅಪ್ ತಾಣೋಗ್ನಿ. ಅಯ್ಯೋ ಮಾತಾಡೋದು ನೋಡ್ಬೇಕು ಕಣಲ್ಲ ಪಾಪ. ಎಲ್ಲ ನೋಡ್ಲಿ ಅಂತ ಹೆಂಗೆ ಮಾಡ್ತಾರೆ. ಹೋಗ್ರತ್ತ, ಅದನ್ನೇನು ನೋಡ್ತಿರತ್ತ ನೀವು? ನಮ್ಮ ಬದುಕ ಭಾಳ ನೋಡ್ಕೊಂಡಿರ್ಬೇಕು. ಯಾರು ನೋಡಿ ಏನಾಗೋದು ಏನೈತಿ, ಯಾರು ನೋಡಿ ಏನು ನಮ್ಗೇನು ಯಾತ್ ಬರೋಂಗಿಲ್ಲ. ನಮ್ಮ ಕೆಲಸ ನಾವು ಮಾಡ್ಬೇಕು, ಏನಾನ ಮಾಡ್ಕೊಂಬಿಡು. ಹೋಗ ತಲೆ ಕೆಡಿಸಬೇಡ. ನಾವೇನು ತಲೆ ಕೆಡಿಸ್ಕೊಂಬಲ್ಲ. ನೋಡಿ ನೋಡಪ್ಪ ಹೆಂಗಿದ್ ಮಾಡ್ತಾರೆ ಅಂತ ನೋಡೋದಷ್ಟೇ. ಸುಮ್ಮನೆ ನೋಡ್ತೀವಿ ಕಣ್ಣಿಂದ, ನೋಡಕ್ಕೇನಪ್ಪ. ನಮ್ಮ ಹುಡ್ಗ ಬೈತಾನೆ, ಯಾರ ಬಗ್ಗೆನೂ ನೀವು ತಲೆ ಕೆಡಿಸಬೇಡಿ, ಯಾರ ಬಗ್ಗೆನೂ ನೀವು ಮಾತಾಡಕ್ಕೆ ಹೋಗ್ಬೇಡ್ರಿ. ನೀವು ಯಾರು ಸುದ್ದಿ ಕಟ್ಕೊಂಡು ನಿಮ್ಗೆ ಏನಾಗಬೇಕು, ನಾವಾಯ್ತು ನಮ್ಮ ಕೆಲಸ ಆಯ್ತು ಅಮ್ಮಂಗಿರ್ಬೇಕು ಅಂತೇಳಿ ಬೈತಾನೆ ನಮ್ಮ ಹುಡ್ಗವು. ಅಯ್ಯಪ್ಪ ನಮ್ಮ ಹುಡುಗಿಗಿಂತ ಅಂದ್ರೆ ಹಿಡಿಸೋದೇ ಇಲ್ಲ ನಮ್ಮ ಗುಂಡಪ್ಪನಿಗೆ. ಮತ್ತೆ ಯಾತನ ಹೇಳಿದ್ರೆ ಸಾಕ ಅಯ್ಯಪ್ಪ ಬೈದು ಬಿಡುತ್ತೆ ನನಗೆ. ನಿನ್ಗೆ ಯಾಕೆ, ನಮಗೆ ಮಸ್ತಾಗಿ ಕೆಲಸ ಐತೆ, ನಮ್ಮ ಕೆಲಸ ನಾವು ಮಾಡೋದು ಬಿಟ್ಟು ನಾವು ಯಾಕೆ ಒಬ್ಬರ ಬಗ್ಗೆ ತಲೆ ಕೆಡಿಸ್ಕೋಬೇಕು? ನೀವು ಬರೀ ಇಂಥ ಮಾಡ್ಕೊಂತೀರಾ, ತಾವೆಲ್ಲ ಏನಕ್ಕೆ ಮಾಡ್ಕೊಂಬಕ್ಕೆ ಹೋಗ್ತೀರಾ? ಅದು ಸುದ್ದಿ ಬೇಡ, ನಾವಾಯ್ತು ನಮ್ಮ ಕೆಲಸ ಆಯ್ತು ಅಮ್ಮಂಗಿರ್ಬೇಕು ಅಂತ ಬೈತೈತಿ. ಏನಾನ ಮಾಡ್ಕೊಂಬ್ಲಿ, ನಿಮ್ಗೆ ಯಾಕೆ ಸುಮ್ಮನಿರಲ್ಲ ನೀವು ಹೆಂಗಸ್ರು, ನಿಮ್ಮ ಬಾಯಿ ಸುಮ್ಮನಿರಲ್ಲ, ನಿನ್ನ ಬಾಯಿ ಅಂತ ಬೈತೈತಿ. ನಾನು ಅದನ್ನ ಕಂಡಾಯಪ್ಪ ಅಂತ ಯಾಕೆ ಮಾತಾಡಕ್ಕೆ ಹೋಗಲ್ಲ. ನಡಿ ನೋಡೋಣ ನಡಿ. ಅಲ್ಲಿ ನಿನ್ಕಮ್ಮನ ಭಾಳ ಕುಕ್ಕಣೈತ್ ಕಣಮ್ಮ. ತಿಪ್ಪು ತಿಪ್ಪೆ ತಿಪ್ಪು ಅವನು ಕುಮಾರಪ್ಪ ತಿಪ್ಪು ಅಂತಾನೆ ನನಗೆ ತಿಪ್ಪೆ ಅಂದಂಗಾಗುತ್ತೆ. ತಿಪ್ಪು ಅಂಬದ ಹಂಗೆ ಹೋಗ್ತಾನೆ. ನನಗೆ ನಾನು ಯಾವ ತಿಪ್ಪೆತ್ತು ಅನ್ಕೊಂತೀನಿ. ನಮ್ಮತ್ತೆ ನೋಡು ಇಡೀ ಊರಾಗೇನೆ ನಿನ್ ಮೆಚ್ಚಿಬಿಟ್ರು ಕಣ್ತಿಪ್ಪು. ನಿಜವಾಗ್ಲು ಗಿಡಮ್ಮ ಒಳ್ಳೆ ಸೊಸೆ ತಂದಿದ್ಯಾ ಅಂತಾರೆ. ಅಲ್ಲಿ ನೋಡು ನಮ್ಮ ಮನೆ ಎದುರಿಗಿರವು ಹೆಂಗ್ ನೋಡ್ತಾವೆ ಅಲ್ವೇ? ನೋಡ್ತಿರ್ತಾರೆ ಅತ್ತೆ, ಯಾವಾಗಲೂ ಅಬ್ಸರ್ವ್ ಮಾಡ್ತಿರ್ತಾರೆ ಬಿಡಿ. ಯಾರನ್ನ ಮೆಚ್ಚಿ ಏನಾಗೋದು ಏನೈತೆ, ನಾವು ಚೆನ್ನಾಗಿರ್ಬೇಕಷ್ಟೇನೆ, ಚೆನ್ನಾಗಿರ್ಬೇಕು ನೋಡ್ಬೇಕಷ್ಟೇ. ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅದೆಲ್ಲ ಬಿಟ್ಟಾಕ್ಬಿಡತ್ತೆ, ಅದೆಲ್ಲ ಬೇಡ. ನಾವು ಚೆನ್ನಾಗಿರೋದು ನೋಡಬೇಕು. ನಿಮಗೆ ನಾವು ಅಡ್ಜಸ್ಟ್ ಆಗಬೇಕು, ನಮಗೆ ನೀವು ಅಡ್ಜಸ್ಟ್ ಆಗಬೇಕು, ಒಬ್ರಿಗೊಬ್ರು ಹಿಂಗೆ ಚೆನ್ನಾಗಿಟ್ಕೊಂಡು ಹೋಗ್ಬೇಕು. ಸುಮ್ಮನೆ ನಾವು ಏನೂ ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕು, ಸುಮ್ಮನೆ ಆಗ್ಬೇಕು. ಬಿಡತ್ತೆ ಹೋಗ್ಲಿ, ಅದೆಲ್ಲ ತಲೆ ಕೆಡಿಸ್ಕೋಬೇಡ್ರಿ. ಆ ಥರ ನಮ್ಮ ಗೋಪಿ ಮಂಚೂರಿ ಕಟ್ಟಿಸ್ಕೊಂಬರ್ಲಿ. ಅಯ್ಯೋ ನಮ್ಮ ಮಾಮ ಅಂತೂ ಅದನ್ನ ತಿಂತೀಯ ಇದನ್ನ ತಿಂತೀಯ ಯಪ್ಪ ಸಕ್ಕತ್ತು. ನಮ್ಮ ಮಾಮ
ಅಯ್ಯೋ 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 ಏನು ಯಾವಾಗ್ಲೂ ತಿನ್ನು 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 ಅಂತ ಚೆನ್ನಾಗಿ ತಿನ್ನಿಸ್ತಾನೆ ಇರುತ್ತೆ. ಮತ್ತೆ ನಿಮ್ಮ ಮಾಮ ಏನು ಅನ್ಕೊಂಡಿದ್ಯಾ ಯಾವಾಗ್ಲೂ ಹಂಗೆ ನಿನಗೆ. ಯಾಕ ನೋಡಿ ಬೆಳಗ್ಗೆಯಿಂದ ಏನು ತಿಂಡಿ 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 ಬೇಕ್ರಿ ತಿಂಡಿ ಮಸ್ತಾಗಿ ತಗೊಂಬತ್ತೈತೆ ಬೇಕ್ರಿ ತಿಂಡಿ. ಹೆಂಗೋ ಅತ್ಲಾಗೆ ವಾಸೆ ನಿನಗೆ ಅಲ್ವೇ. ನಿಜವಾಗ್ಲೂ ಭಾಳ ಅದೃಷ್ಟ ಮಾಡಿದ್ಯಾ ಕಣಮ್ಮ, ನಿಮ್ಮ ಮಾಮ ಹತ್ರ ತರಿಸ್ಕೊಂಡು ತಿನ್ನ ಅಂತಂದು. ಇವತ್ತು ನಮ್ಮ ಮೋಹಿನಿ ಫೋನ್ ಮಾಡ್ತೀನಿ, ಬತ್ತಾಳೆ. ಬಾರಮ್ಮ ಬಂದೋಗು ಅಂತೇಳಿ ಹೇಳ್ತೀನಿ ನಮ್ಮ ಮೋಹಿನಿಗೆ, ಬತ್ತಾಳೆ ತಗ. ನನ್ನ ಮಗಳಿಗೆ ಫೋನ್ ಮಾಡ್ತೀನಿ. ಅತ್ತೆ ಕರಸ್ರಿ ಇವತ್ತು ನೋಡಬೇಕು. ಅವರು ಮೋಹಿತಿಗೂ ಹೇಳ್ದೆ ನಿಮ್ಮ ತಂಗಿನ ಕರಸ್ರಿ ನೋಡಾರ ಅಂತ ಹೇಳಿದ್ದೀನಿ, ಕರೆಸ್ತೀನಿ. ಫೋಟೋದಲ್ಲೆಲ್ಲ ನೋಡಿದ್ದೆ ಆದರೆ ರಿಯಲಾಗಿ ನೋಡಿಲ್ಲ. ತೋರಿಸಿದ್ರು ಮೋಹಿತ್ ಅವರೆಲ್ಲ ಹೇಳಿದ್ರು, ನೋಡಿದ್ದೀನಿ. ಆದರೆ ಇವಾಗ ಒಂದ್ಸತಿ ನಾನು ಮದುವೆ ಆದ್ಮೇಲೆ ಬರಲಿ ಅಂತ. ನನಗೆ ನೀನು ಕೂಗ್ತಿರೋದು ನೋಡಿ ಯಾಕಾಗ್ತು ಅನ್ನಂಗಾಗ್ತು. ಸರಿ ಆತಲ್ಲ ಇವಾಗ ಏನು ಅಂತೇನೋ ಇದಾಗಲ್ಲ. ಇಲ್ಲ ಅತ್ತೆ ಏನಿಲ್ಲ, ಸುಮ್ಮನೆ ಹಂಗೆ ನನಗೆ ನೆನಪು ಅದಾಲೆ ಹಂಗೆ ಏನೋ ಒಂದು ನೆನಪು ಹಾಕೊಂಡ್ರೆ ಅದು ಹಂಗೆ ನೆನಪು ಬರ್ತಾ ಇರುತ್ತೆ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಸರಿ ಆಯ್ತು ಕಣತ್ತೆ. ಮತ್ತೆ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬರ್ತಾ ಐತೆ. ಇವಾಗ ಮೋಹಿನಿನ ಕರೆದ್ಬಿಟ್ಟು ಸೀರೆ ಗಿರೆ ತರಿಸಿ ಕೊಡೋಕ್ಕಾಗುತ್ತೆ. ಕಣಮ್ಮ, ನೀನು ಅವರು ತಗಂಬ್ಲಿ. ನೋಡು ಎಲ್ಲ ಚೆನ್ನಾಗಿರ್ಬೇಕು. ನೋಡಲ್ಲ ಅವ್ರು ಹೆಂಗವ್ರೆ, ಆ ಅದೃಷ್ಟನೂ ಚೌಡಮ್ಮ ನೋಡಿ ನಿಂತ್ಕೊಂಡು ನೋಡ್ತಾವ್ರೆ ಗಿಡವ. ನೋಡ್ಲಿ ನೋಡ್ಲಿ ಏನು ಅವ್ರಿಗಿನ ನಾವು ಚೆನ್ನಾಗಿರೋದು ಗೊತ್ತೈತೆ ನಮಗೂ ಹೆಂಗಿರ್ಬೇಕು ಅಂತ. ನಾನು ಇವಾಗ ಒಬ್ರು ಹೊಲ್ದಕ್ಕೂ ಕೂಲಿ ಹೋಗಲ್ಲ ಕಣಮ್ಮ. ಮೊದಲು ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ, ಇವಾಗ ಯಾರು ಹೊಲ್ದಕ್ಕೂ ಹೋಗ್ದಂಗೆ ಆಗ್ಬಿಟ್ಟು ಬಿಡು, ಯಾರು ಕರೆದ್ರೇನು ಬಿಟ್ರೇನು ಅಂತೇಳಿ ನಾನಾಯ್ತು ನನ್ನ ಕೆಲಸ ಆಯ್ತು ಅಮ್ಮಂಗೆ ಇದ್ದೀನಿ. ನಾವು ಹಂಗೆ ಕಣಮ್ಮ, ನಾವು ಮೊದ್ಲಿಂದಲೂ ಅಷ್ಟೇ, ನಾವು ಹತ್ತಿಕ್ಕೆ ಹೋಗಿಲ್ಲ. ನಮ್ಮ ಯಪ್ಪ ಅಂತೂ ಬಿಡು ಬೋಲು ಚೆನ್ನಾಗೆ ಯಾವ್ದ್ರಾಗನತ್ತು. ಈಗ ನನ್ನ ಮಗಳಿಗೆ ಸೀರೆ ತಗೊಂಬಂದು ಅವಳಿಗೆ ಫೋನ್ ಮಾಡೋಣ. ಇವತ್ತು ಫೋನ್ ಮಾಡಿಬಿಟ್ಟು ನಾಳೆಗೆ ಬಾರಮ್ಮ ಅಂತ ಹೇಳೋನಿಲ್ಲ, ಇವತ್ತೇ ಬಾ ಅಂತಲನಾದರೂ ಹೇಳ್ತೀನಿ. ಒಟ್ಟಿನಲ್ಲಿ ವರಲಕ್ಷ್ಮಿ ಹಬ್ಬಕ್ಕೆ ಬಾರಮ್ಮ ಅಂತ ಹೇಳಿ ಸೀರೆ ಅದು ತಂದು ಗ್ರ್ಯಾಂಡಾಗಿ ಮಾಡೋಕ್ಕಾಗುತ್ತೆ. ಯಾಕಂದರೆ ಮನೆಗೆ ಹೊಸ ಸೊಸೆ, ನಾವಿವಾಗ ಹೊಸದಾಗಿ ವರಮಹಾಲಕ್ಷ್ಮಿ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಮನೆಗೆ ಲಕ್ಷ್ಮಿ ಕುಂಡ್ರಿಸ್ತಾ ಇದ್ದೀವಿ. ಹೊಸ ಸೊಸೆ ಬಂದಿರೋದಕ್ಕೆ ತುಂಬ ಗ್ರ್ಯಾಂಡಾಗಿ ಮಾಡ್ಬೇಕು ಈ ವರ್ಷ. ಏನಪ್ಪ ಎಲ್ಲ ನಿನ್ನ ಸೊಸೆ ಏನೇನು ಹೇಳ್ತಾಳೆ ಅದನ್ನೆಲ್ಲ ತಗೊಂಬಂದು ಕೊಡ್ತಾ ಇರು. ಏನು ಬೇಕು ಅಂತ ನನ್ನ ಸೊಸೆ ಒಂದು ಸೊಲ್ಲು ಹೇಳಿರ್ ಸಾಕು ನಂತಾಗೆ. ಇಂಥದ್ದು ಬೇಕಂಡು ಮಾಮ ಅಂತ ಒಂದು ಸೂಸ ಹೇಳಿರ್ ಸಾಕು, ಏನಿಲ್ಲ ತಾಂಬಂದು ಕೊಟ್ಟು ಬಿಡ್ತೀನಿ. ಇಂಥದ್ದು ಬೇಕು ಅಂತ ಹೇಳಿ ಯಾಕೆ ಬೇಕು ಹೇಳಮ್ಮ, ಬೆಳಕಂತ ಕೊಯ್ಕೆ ಬರಲ್ಲ, ಬಾಳೆ ಎಲೆ ಕೊಯ್ಕೆ ಬರಲ್ಲ, ಏನು ಬೇಕು ಹೇಳು. ನಿನಗೇನು ಬೇಕೋ ಅದನ್ನ ಹೇಳು, ನಾನು ಎಲ್ಲ ತಾಂಬರೋ ಜವಾಬ್ದಾರಿ ನಂದು, ತಗೊಂಬಂದ್ಬಿಡ್ತೀನಿ. ಏನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಇಂಥದ್ದು ಬೇಕು ಅಂತ ಒಂದು ಒಂದು ಸೊಲ್ಲು ಹೇಳಿರ್ ಸಾಕು ನಂತಾಗೆ. ಗೊತ್ತಲ್ಲ ನಾನು ಹೆಂಗೆ ಅಂತ, ಏನಿಲ್ಲ. ನಾನು ಮುಲಾಜಿ ಕೇಳಲ್ಲ, ತಂದು ಬಿಡ್ತೀನಿ. ನನಗೆ ಗೊತ್ತೈತಿ ಹೆಂಗೆ ತಿರ್ಬೇಕು ಅಂತೇಳಿ. ನಮ್ಮ ತಿಪ್ಪು ಚೆನ್ನಾಗಿರ್ಬೇಕು ಅಷ್ಟೇ ನಮಗೆ. ಅದೃಷ್ಟ ಚೌಡಮ್ಮನ ಮುಂದೆ ಇನ್ನು ನಾವು ಚೆನ್ನಾಗಿರ್ತೀವಿ. ನಾನು ನನ್ನ ಸೊಸೆ ಅವ್ರೊಬ್ಬರೇ ಅತ್ತೆ ಸೊಸೆ ಚೆನ್ನಾಗಿರೋದು, ನಾವು ಚೆನ್ನಾಗಿರ್ತೀವಿ. ಅವ್ರು ಹೊರಗೆ ಬಂದವ್ರೆ ಅಂದ್ರೆ ನಾನು ನನ್ನ ಸೊಸೆನ ಕರೆಸ್ಕೊಂಡು ನಾನು ನನ್ನ ಸೊಸೆ ನಾವು ಮಾತಾಡ್ತೀವಿ. ನಮ್ಮ ಅಯ್ಯಪ್ಪ ನಾವು ಮಾತಾಡ್ತೀವಿ. ನಾವು ಅವ್ರಿಗಿನ ಒಂದು ಸ್ವಲ್ಪ ಕೈ ಮುಂದೆ ನಾವು ನೋಡ್ಕೊಂಬದ್ರಾಗೆ ನಮ್ಮ ಅಯ್ಯಪ್ಪನ ಅಯ್ಯೋ ಬಿಡು ಫುಲ್ ಸ್ಟ್ಯಾಂಡರ್ಡು ನಮ್ಮನೆ. ನಾವೇನು ಯಾರಿಗೇನು ಕಡಿಮೆ ಇಲ್ಲ. ನೋಡಿದಿರಲ್ಲ, ಯಾವುದೊಂದು ವಿಚಾರದಾಗೆ ಆಗಲಿ ನಾವು ಫುಲ್ ಸ್ಟ್ಯಾಂಡರ್ಡೇ. ಯಾವುದೇ ಆಗಲಿ ನಮ್ಗೆ ಲೋಕಲೇ ಇಲ್ಲ. ನಮ್ಮ ಮೋಹಿನೂ ಹಂಗೆ. ಅದಕ್ಕೆ ವರಮಹಾಲಕ್ಷ್ಮಿ ಬೇರೆ, ಇವಾಗ ನಾನು ಹೊಸ ಸೊಸೆ ಬೇರೆ ಬಂದವಳೆ, ಫುಲ್ ಗ್ರ್ಯಾಂಡಾಗಿ ಮಾಡ್ತಾ ಇದ್ವಿ ನಾವು ಹಬ್ಬನ. ಯಾಕಂದರೆ ನನ್ನ ಸೊಸೆ ಬೇರೆ ಬಂದವಳಲ್ಲ, ಮನೆಗೆ ಮಹಾಲಕ್ಷ್ಮಿ ಇದ್ದಂಗೆ ನನ್ನ ಸೊಸೆ. ನನ್ನ ಮಗ ಇವಾಗಲೇ ಒಳ್ಳೆ ಟೈಮಿಗೆ ಮದುವೆ ಆಗಿ ಬಂದವನೇ, ಅದಕ್ಕೆ ಮಹಾಲಕ್ಷ್ಮಿ ಇದ್ದಂಗೆ ನನ್ನ ಸೊಸೆ. ಇವಾಗ ನಾವು ವರಮಹಾಲಕ್ಷ್ಮಿನ ಗ್ರ್ಯಾಂಡಾಗಿ ಮಾಡ್ತಾ ಇದೀವಿ. ನಮ್ಮ ಮೋಹಿನಿನೂ ಕರೆದ್ಬಿಟ್ಟು ಅವಳಿಗೂ ಸೀರೆ ತಗೊಂಬಂದು ನನ್ನ ಸೊಸೆಗೂ ಸೀರೆ ತಗೊಂಬಂದು. ಅಯ್ಯೋ ನಾನು ಏನಾನ ಬರಲಿ ನಮ್ಮ ಇದ್ರಾಗೆ ಯಾವುದೂ ಇಲ್ಲ ಬಲ್ಲ, ನನ್ನ ಸೊಸೆಗೆ ಹಂಗೆ ಕೊಡಿಸ್ತೀನಿ, ಹಂಗೆ ತಗೊಂಬ್ತೀನಿ, ಚೆನ್ನಾಗಿ ನೋಡ್ಕೊಂಬ್ತೀವಿ ನನ್ನ ಸೊಸೆನ ನಾವು. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.